ಹಾಯ್ ಎಲ್ರಿಗೂ, ರೆಸ್ಟೋರೆಂಟ್ ಸ್ಟೈಲಲ್ಲಿ ಪಾಸ್ತಾ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ನೀವು ಇದನ್ನು ಮನೇಲಿ ಟ್ರೈ ಮಾಡಿ. ಖಂಡಿತ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ ಇದನ್ನು ಬಳಸೋದ್ರಿಂದ ಎಲ್ಲರೂ ಇಷ್ಟಪಟ್ಟು ಕೂಡ ತಿಂತಾರೆ. ಮೊದಲಿಗೆ ನಾನು ಒಂದು 2 ಕಪ್ ಆಗುವಷ್ಟು ಪಾಸ್ತಾನ ತೊಗೊಂಡಿದ್ದೀನಿ. ಯಾವುದಾದ್ರೂ ಪಾಸ್ತಾನ ತೊಗೊಳ್ಳಿ, ಮೀಡಿಯಮ್ ಸೈಜ್ ಆದರೂ ಪರವಾಗಿಲ್ಲ, ಸಣ್ಣದಾದರೂ ಪರವಾಗಿಲ್ಲ. ಆಮೇಲೆ ಅದ್ರ ಮೇಲೆ ಕ್ವಾಂಟಿಟಿನ ನೋಡಿಕೊಂಡು ನೀವು ಗ್ರೇವಿನ ರೆಡಿ ಮಾಡ್ಕೋಬೋದು. ನಾನು 2 ಕಪ್ಪಷ್ಟು ಇಲ್ಲಿ ಪಾಸ್ತಾನ ತೊಗೊಂಡಿರೋದ್ರಿಂದ ಒಂದು 4 ಟೊಮೊಟೊನ ತೊಗೊಂಡಿದ್ದೀನಿ. ಅದನ್ನು ವಾಶ್ ಮಾಡಿ ಟೊಮೊಟೊ ಮುಳುಗೋವರೆಗೂ ನೀರನ್ನ ಹಾಕಿ ಬೇಯಿಸ್ತಿದ್ದೀನಿ. ಅದನ್ನು ನೀವು ಕುಕ್ಕರಲ್ಲಿ ಕೂಡ ಒಂದು ವಿಷಲ್ ಕೂಡ ಬಳಸ್ಕೋಬೋದು. ನಾನು ಹಾಗೆ ಬೇಯಿಸ್ತಿದ್ದೀನಿ, ಯಾಕಂದರೆ ಅಷ್ಟರೊಳಗಡೆ ಗೋಡಂಬಿನ ನಾನು ನೆನೆಸಿಟ್ಕೋತೀನಿ. ಗೋಡಂಬಿನ ಒಂದು 10 ರಿಂದ 15 ನಿಮಿಷ ಕೂಡ ನೆನೆಸಿಡ್ಬೋದು, ಅಥವಾ ರಾತ್ರಿ ನೆನೆಸಿಟ್ಟು ಕೂಡ ನೀವು ಪೇಸ್ಟ್ನ ಮಾಡ್ಕೋಬೋದು. ಗೋಡಂಬಿನ 10 ನಿಮಿಷ ಜೊತೆಗೆ ಜೀರಿಗೆ, ಚಕ್ಕೆನ ಸ್ವಲ್ಪ ಹಾಕ್ಕೊಂಡು ನೆನೆಸಿಟ್ಕೊಂಡಿದ್ದೀನಿ. ಈಗ ಟೊಮೊಟೊ ಕೂಡ ಬೆಂದಿದೆ, ಅದನ್ನು ಸಪ್ರೇಟ್ ಪೇಸ್ಟ್ ಮಾಡ್ಕೊತೀನಿ. ಗೋಡಂಬಿ ಕೂಡ ನೆಂದಿದೆ, ಅದನ್ನು ಕೂಡ ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತೀನಿ. ಅದೇ ನೀರನ್ನ ಕೂಡ ನೀವು ಬಳಸ್ಬೋದು. ಟೊಮೊಟೊದು ಬೆಂದಿರೋ ನೀರು ಅದು ಕೂಡ ನೀವು ಬಳಸ್ಬೋದು. ನಂತರ ಒಂದು ಕುಕ್ಕರ್ಗೆ ತುಪ್ಪನ ಯೂಸ್ ಮಾಡಿ, ಯಾಕಂದರೆ ಎಣ್ಣೆ ಹಾಕಿದ್ರೆ ಅಷ್ಟು ಟೇಸ್ಟ್ ಬರಲ್ಲ. ತುಪ್ಪ ಅಥವಾ ಬೆಣ್ಣೆನ ಯೂಸ್ ಮಾಡಿ ಹಾಕ್ಕೊಂಡು ಕಸ್ತೂರಿ ಮೇಥಿನ ಹಾಕಿ ಫ್ರೈ ಮಾಡ್ಕೊಳ್ಳಿ. ನಂತರ ಟೊಮೊಟೊ ಪೇಸ್ಟ್ ಮಾಡಿರುವಂಥದ್ದನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಅದನ್ನು ಮಾಡ್ಕೊಂಡಾಗ ಸ್ವಲ್ಪ ಅದು ತುಪ್ಪ ಬಿಡುತ್ತೆ. ನಂತರ ಗೋಡಂಬಿ ಪೇಸ್ಟ್ ಮಾಡಿರುವಂಥದ್ದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು. ಅದಕ್ಕೆ 1-2 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ಕೊಳ್ಳಿ. ತುಂಬ ಟೇಸ್ಟ್ ಕೂಡ ಚೆನ್ನಾಗಾಗುತ್ತೆ. ನಂತರ ಈ ಥರ ಕ್ರೀಮಿ ಸ್ಟ್ರಕ್ಚರ್ ಬರುತ್ತೆ, ಅಲ್ಲಿವರೆಗೂ ಮಿಕ್ಸ್ ಮಾಡಿ ಆದ ನಂತರ ಬೇಕಾದಷ್ಟು ತುಪ್ಪ ಮತ್ತು 1-2-3 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ನಂತರ ರುಚಿಗೆ ಉಪ್ಪು ಅದನ್ನು ಹಾಕ್ಕೊಂಡು, ಇಲ್ಲಿ ನಾನು ಪಾಸ್ತಾನ 2 ಕಪ್ ತೊಗೊಂಡಿದ್ದೀನಿ ಅಂತ ಆಗಲೇ ಹೇಳಿದೆ. 2 ಕಪ್ಪು ಪಾಸ್ತಾ ತೊಗೊಂಡ್ರೆ ಅದಕ್ಕೆ 4 ಕಪ್ಪು, ಅಂದರೆ ಅಕ್ಕಿ ನಾವು ರೈಸ್ ಮಾಡಬೇಕಾದ್ರೆ ಹೇಗೆ ಬಳಸ್ತೀವಿ ಅದೇ ಥರ ಇಲ್ಲಿ 4 ಕಪ್ಪಷ್ಟು ನೀರನ್ನ ಹಾಕಬೇಕು. 2 ಕಪ್ಪಷ್ಟು ನಾನು ಪಾಸ್ತಾನ ವಾಶ್ ಮಾಡಿ ತೊಗೊಂಡಿದ್ದೀನಿ. ಸಪ್ರೇಟ್ ಕೂಡ ಬೇಯಿಸಿ ನೀವು ಇದಕ್ಕೆ ಮಿಕ್ಸ್ ಮಾಡ್ಬೋದು. ಇಲ್ಲ ಅಂದರೆ ಈ ಥರ ಕುಕ್ಕರಲ್ಲಿ ಮಾಡೋದ್ರಿಂದ ಒಂದು ವಿಷಲ್ ಬರ್ಸಿದ್ರೆ ಸಾಕು. ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ, ಸ್ವಲ್ಪ ಖಾರಕ್ಕೆ ಚಿಲ್ಲಿ ಪೌಡ್ರು ಮತ್ತು ಧನಿಯಾ ಪೌಡ್ರು ಇಷ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡಿ, ಅದಕ್ಕೆ ನೀರನ್ನ ಹಾಕಿ ರುಚಿಗೆ ಉಪ್ಪನ್ನ ಹಾಕಿ ಒಂದು 2 ವಿಷಲ್ ಬರ್ಸಿದ್ರೆ ಸಾಕು. ಕುಕ್ಕರಲ್ಲಿ ಮಾಡೋದ್ರಿಂದ ಪಾಸ್ತಾ ರೆಡಿ ಇರುತ್ತೆ. ಕೊನೆಯಲ್ಲಿ ಬೇಕು ಅಂದರೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗಾರ್ನಿಷ್ಗೆ ಅಂತ ಹೇಳಿ ಮಿಕ್ಸ್ ಮಾಡಿ, ಕ್ರೀಮಿ ಸ್ಟ್ರಕ್ಚರಲ್ಲಿ ಕರೆಕ್ಟಾದ ಕನ್ಸಿಸ್ಟೆನ್ಸಿಲಿ ಪಾಸ್ತಾ ರೆಸ್ಟೋರೆಂಟ್ ಸ್ಟೈಲಲ್ಲಿ ರೆಡಿ ಇರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಖಂಡಿತ ಎಲ್ರಿಗೂ ಇಷ್ಟ ಆಗುತ್ತೆ, ತುಂಬ ಟೇಸ್ಟಿಯಾಗಿ ಕೂಡ ಆಗುತ್ತೆ. ಹಾಗೆ ನನ್ನ ರೆಸಿಪಿ ನಿಮಗೆ ಇಷ್ಟ ಆದರೆ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬೇರೆ ರೆಸಿಪಿಗಾಗಿ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಥ್ಯಾಂಕ್ ಯು.